ರಿಕ್ವೆಸ್ಟ್ ಮಾಡ್ಕೊಂಡು ಯಾವ ವಿಷಯ ಏನ್ ಮಾಡ್ತಾ ಇದ್ರಿ, ಯಾರ್ಯಾರು ಬರ್ತಾ ಇದ್ದಾರೆ, ಹೇಗೆ ಏನು, ಅಂತಾರಾಷ್ಟ್ರೀಯ ಸುಮಾರು 35 ಪ್ರತಿನಿಧಿಗಳನ್ನು ಕೂಡ ನಾವು ಭಾಗವಹಿಸಿದ್ವಿ. ಎಲ್ಲರನ್ನೂ ನಾನು ಮತ್ತೆ ಬಟ್ಟೆ ಕರ್ಕೊಂಡು ಹೋಗಿ ಅವ್ರ ಪರಿಚಯ ಮಾಡಿಸಿ, ಅವ್ರ ಜೊತೆಗೆ ಅವ್ರು ಇಂಟ್ರಾಕ್ಟ್ ಮಾಡಿ. ಸೊ ಈ ತರದ ಒಂದು ಆಸಕ್ತಿ ಅವ್ರದ್ದು. ಒಂದು ಗ್ರಂಥಾಲಯ ಅಂತಂದ್ರೆ ಎಲ್ಲ ಒಂದು ಆಸಕ್ತಿ ಬಂತು. ಇನ್ನು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಉದ್ಘಾಟನೆ ಇತ್ತು. ನಮ್ಮ ರಾಜ್ಯಪಾಲರು ಸುಬ್ಬಯ್ಯ ಯಾರೋ ಒಬ್ರು ಬರೋರಿದ್ರು. ಅವ್ರು ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನನಗೆ ಹೇಳಿದ್ರು ಅವ್ರು ಒಂದು ಪುಸ್ತಕ ಬೇಕು ಅರ್ಜೆಂಟ್. ಪುಸ್ತಕ ತಂದು ಕೊಟ್ಟು ಅಲ್ಲೇ ಓದ್ತಾ ಇದ್ರು. ಅವ್ರು ಬರೋವರೆಗೆ ಒಂದು 15 ನಿಮಿಷ ಪುಸ್ತಕ ಓದ್ತಾ ಇದ್ರು. ಆ ಪುಸ್ತಕದ ಫೋಟೋ ನಾವು ಇನ್ನೂ ಕೂಡ ನಾನು ಎಲ್ಲಾ ಕಡೆ ಅದು ಸಿಗ್ತಾ ಇರುತ್ತೆ ಅದು ಪುಸ್ತಕ. ಸೊ ಹೀಗಾಗಿ ನಾನು ನನ್ನ ಸರ್ವಿಸ್ ಮುಗಿದ ತಕ್ಷಣ ನಾನು ಒಂದು ರೀಡ್ ಬುಕ್ ಫೌಂಡೇಶನ್ ಅಂತ ಮಾಡಿದೆ, ಟು ಕಲ್ಟಿವೇಟ್ ರೀಡಿಂಗ್ ಹ್ಯಾಬಿಟ್ ಅಮಂಗ್ ಯಂಗ್ಸ್ಟರ್ಸ್ ಅಂತ ಹೇಳಿ. ಅದನ್ನೇ ಸ್ವಾಮೀಜಿ ಅವರು ಕೂಡ ಉದ್ಘಾಟನೆ ಮಾಡಿ ಅಲ್ಲಿ ಮಕ್ಕಳಿಗೆ ನಾನು 4000 ಬುಕ್ಸ್ ಅನ್ನ ಸ್ವಾಮಿ ಪುರುಷೋತ್ತಮಂದ ಬರೆದಂತ ರಾಮಕೃಷ್ಣ ಆಶ್ರಮದ್ದು ಯಶಸ್ಸಿನ ರಹಸ್ಯ ಅಂತ ಪುಸ್ತಕನು ಕೂಡ ನಾನು ಎಲ್ಲ ಮಕ್ಕಳಿಗೆ ಅವ್ರ ಮುಖಾಂತರ ಹಂಚಿದೆ. ತದನಂತರ ಅವರು ಪ್ರತಿಯೊಂದು ಕಾರ್ಯಕ್ರಮದ ನಾನು ಹೋಗಿ ಹೇಳ್ತಾ ಇದ್ದೆ, ಈ ತರ ನಡೀತಾ ಇದೆ, ರಾಜ್ಯ ಮಟ್ಟದಲ್ಲಿ ನಾನು ಮಾಡ್ತಾ ಇದ್ದೇನೆ ಸ್ವಾಮೀಜಿ ಇದನ್ನ, ಇಲ್ಲ ಬಹಳ ಅದ್ಭುತವಾದಂತ ಇದು ಅವೇರ್ನೆಸ್ ಇದೂನು, ಪುಸ್ತಕ ಓದಿ ಪುಸ್ತಕ ಸಂಸ್ಕೃತಿ ಉಳಿಸಿ ಅನ್ನೋದು ಸ್ಲೋಗನ್ ಕೂಡ ನನಗೆ ಹೇಳಿದರು ಅವರು. ಸ್ಲೋಗನ್ ಅವರೇ ಹೇಳಿದ್ ನನಗೆ, ಪುಸ್ತಕ ಓದಿ ಪುಸ್ತಕ ಸಂಸ್ಕೃತಿ ಉಳಿಸಿ, ಇದನ್ನ ಮುಂದಿಟ್ಟುಕೊಂಡು ಕೆಲಸ ಮಾಡಿ. ಸೊ ಹೀಗಾಗಿ ಮೊನ್ನೆ ತಾನೇ ನಾನು ಈ ತಿಂಗಳು ರಿಲೀಸ್ ಮಾಡಿಸ್ಬೇಕಾಗಿತ್ತು 50 reasons to read the book ಅಂತ ಹೇಳಿ ಪೋಸ್ಟರ್ ನ. ಪುಸ್ತಕವನ್ನು ಯಾಕೆ ಓದ್ಬೇಕನ್ನೋದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲಿಷ್ ಅಲ್ಲಿ ರೆಡಿ ಮಾಡಿ ನಾನು ಸುಮಾರು ಒಂದು 10 ಲಕ್ಷ ಪೋಸ್ಟರ್ಗಳನ್ನು ಇಡೀ ಕರ್ನಾಟಕ ರಿಲೀಸ್ ಮಾಡಬೇಕು ಅಂತ ಸ್ವಾಮೀಜಿ ಒಂದು ರಿಲೀಸ್ ಮಾಡಿಸ್ಬೇಕು. ಚೆನ್ನೈಗೆ ಹೋಗಿದ್ದಾರೆ, ಬರ್ತಾರೆ, ಹುಷಾರಾಗ್ತಾರೆ. ಯಾಕಂದ್ರೆ ಅವರಲ್ಲಿ ಒಂದು ವಿಲ್ ಪವರ್ ಇತ್ತು. ನನ್ನ ಅಂದಾಜು ಅವ್ರು ಇನ್ನೊಂದು 10 ವರ್ಷ ಆದ್ರೂ ಇರ್ಬೇಕಾಗಿತ್ತು. ಆ ಒಂದು ವಿಲ್ ಪವರ್ ನಿಜವಾಗಿ ನನಗೆ ಬಹಳ ಇದು ಆಗ್ತಾ ಇತ್ತು ಅವರಲ್ಲಿ ನೋಡಿ. ಒಂದು ಚೈತನ್ಯ. ನೀವು ಬಹುಶಃ ನಾನು ಅವ್ರನ್ನ 86ರಿಂದ ನೋಡಿದ್ದೇನೆ. ಬೆಳಗ್ಗೆ ಅವ್ರಿಗೆ 4-5 ಗಂಟೆಗೆ ಹೋದ್ರು ಕೂಡ ಅವ್ರ ಚೈತನ್ಯ ಮುಖದ ಮೇಲೆ, ನಮ್ಮ ಮುಖದ ಮೇಲೆ ಅದು ಇರಲ್ಲ. ಅವರಲ್ಲಿ ಯುವತಿ ಹದ್ಕೊಂಡು ಅವ್ರ ಆಫೀಸಲ್ಲಿ ಕೂತ್ಕೊಂಡ್ಬಿಟ್ರೆ ಅದು ನಾನು ನೋಡಿದ್ರೆ ಏನೋ ಒಂದು ಸ್ವತಃ ಒಂದು ದೇವ್ರ ನೋಡ್ದಾಗ ಆಗ್ತಿತ್ತು ನನಗಂತೂ. ದೇವ್ರನ್ನ ನೋಡಿದ ಹಾಗೆ, ಜೊತೆಗೆ ಈ ಮಗು ಏನು ಮಕ್ಕಳನ್ನ ಇನ್ನೋಸೆಂಟ್ ಅಂತ ಹೇಳ್ತೀವಲ್ಲ, ನಾವು ಮುಗ್ಧರು ಅಂತ ಹೇಳ್ತೀವಲ್ಲ, ಆ ಕಳೆ ದೈವತ್ವ ಜೊತೆಗೆ ಮಗುವಿನಂತ ಮನಸ್ಸಿನ ಒಂದು ವ್ಯಕ್ತಿತ್ವ ಎರಡೂ ಕೂಡ ಒಂದು ರೀತಿ ಅದ್ಭುತವಾಗಿ ಅವ್ರ ಮುಖದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು ಅಂತ ಹೇಳಿ. ಏನ ಚೈತನ್ಯ ಅದು, ಏನ್ ಕದನೋ ಅದು ನೋಡಿದ ತಕ್ಷಣ ನಮಗೆಲ್ಲೋ ಒಂದು ಇನ್ಸ್ಪೈರ್. ಅವ್ರು ನೋಡಿದ್ರೆ ನಮ್ಗೊಂಥರ ಸ್ಫೂರ್ತಿ ಬರೋದು. ನಿಜ, ಇವರು ನಮಗೆ ಮಾರ್ಗದರ್ಶನ. ಹೀಗಾಗಿ ನಾನು ಪ್ರತಿಯೊಂದು ನಂದು ಪುಸ್ತಕ ಅಭಿಯಾನದ ಕಾರ್ಯಕ್ರಮದ ಅವ್ರ ಜೊತೆಗೆ ನಾನು ಮಾತಾಡಿ, ನಾನು ಏನೋ ಒಂದು ಬ್ರೋಷರ್ ತಗೊಂಡ್ರು ಇಡೀ ಡಿಟೇಲ್ ಬ್ರೋಷರ್ ಓದ್ತಾ ಇದ್ರು. ಅವ್ರು ಓದಿ ಮತ್ತೆ ಪ್ರಶ್ನೆಗಳನ್ನ ಕೇಳೋರು ನನಗೆ, ಹಾಗೆ ಇದನ್ನ ಹೇಗ್ ಮಾಡ್ತೀರಿ, ಇದನ್ನ ಹೇಗ್ ಮಾಡ್ತೀರಿ. ಅದನ್ನ ನಾನು ಈಗ ಒಂದು 3 ತಿಂಗಳ ಹಿಂದೆ ಹೋದಾಗ ನಾವು ಒಂದು 10 ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋ ಎಲ್ಲ ಅವೇರ್ನೆಸ್ ಹೇಳಿದಾಗ ಅವರು ಬಹಳ ಒಂದು ಗಮನ ಕೊಟ್ಟು ಕೇಳಿ, ಇದೆಲ್ಲ ನಾ ಹೇಳಿದ ಗ್ರಾಮೀಣ ಮಕ್ಕಳಿಗೆ ಮಾತ್ರ ಮಾಡ್ತಾ ಇದ್ದೇನೆ ಬುದ್ಧಿ, ನಾನು ಇದನ್ನ ಬೇರೆದವ್ರಿಗೆ ಮಾಡ್ತಾ ಇಲ್ಲ. ಹೆಚ್ಚು ನಾನು ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು ರೂರಲ್ ಏರಿಯಾದಲ್ಲಿ. ಅವ್ರು ಹೇಳಿದ್ರು ನಿಜವಾಗಿ ಇದು ಬಹಳ ಅದ್ಭುತ ಕೆಲಸ ಮಾಡ್ತಾ ಇದ್ದೀರಾ. ಸೊ ಹೀಗೆ ಒಂದು ಬೆನ್ನು ತಟ್ಟು ಕೆಲಸ, ಒಂದು ಎನ್ಕರೇಜ್ ಮಾಡೋದು, ಅವ್ರು ನೋಡಿದಾಗ ಅದೇನೋ ಮಟ್ಟಕ್ಕೆ ಅವ್ರನ್ನ ಭೇಟಿ ಆಗ್ಬೇಕು ಅನ್ನೋದು. ಇತ್ತೀಚಲಾಗಿ ನನಗೆ ತುಂಬಾ ಬೇಜಾರಾಗ್ತಾ ಇರೋದು ಅಂದ್ರೆ ಅವ್ರದ್ದು ಆರೋಗ್ಯ ದಿನಕ್ಕೆ ಕ್ಷೀಣ್ತಾ ಇರೋದು. ಅದನ್ನ ನನ್ನ ಬಾಯಿನ ಹೇಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಅಷ್ಟು ಹತ್ತಿರದಿಂದ ಅವ್ರ 33 ವರ್ಷದಿಂದ ನಾನು ನೋಡಿದ್ದೇನೆ. ಪದೇ ಹೋಗುದು, ನಾನು ಕಾಲೇಜ್ ವಿಷಯವಾಗಿ ಮಾತಾಡೋದು, ಬೇರೆ ಬೇರೆ ವಿಷಯವಾಗಿ ಮಾತಾಡೋದು. ತದನಂತರ ನಾನು ಈಗಾಗಲೇ ಹೇಳಿದಂತೆ ಸಾಕಷ್ಟು ಸಮ್ಮೇಳನದಲ್ಲಿ ಭಾಗವಹಿಸಿದ್ದು. ಪ್ರತಿಯೊಂದು ಸಮ್ಮೇಳನದಲ್ಲಿ ನನಗೆ ಸ್ವಾಮೀಜಿ ಇರಬೇಕು. ಕನಿಷ್ಠ ಪಕ್ಷ ಅವ್ರಿಗೆ ಬಿಸಿ ಇದ್ರು ಕೂಡ ಅವರು ಒಂದು ಬಂದು ನನಗೆ ಉದ್ಘಾಟನೆ ಮಾಡಿ ದೀಪ ಬೆಳಗ್ಗೆ ನಿಮ್ಮ ಆಶೀರ್ವಚನ ಮಾಡಿ ಹೋಗಿ ಅಂತ ಹೇಳ್ತಾ ಇದ್ದೆ ನಾನು. ತದನಂತರ ಇನ್ನೊಂದು ಮಾತನ್ನ ಹೇಳ್ಬೇಕಂದ್ರೆ, ಮಠದಲ್ಲಿ ಅವರು ಇಲ್ಲ ಅಂತಂದ್ರೂ ಅವರು ಮಾಡಿದಂತ ಒಂದು ವೇದ ಘೋಷಗಳವಲ್ಲ, ಲಕ್ಷಗಟ್ಟಲೆ ಮಂತ್ರ ಘೋಷಗಳು, ಅವರ ವೈಬ್ರೇಷನ್ ಮಾತ್ರ ಇಟ್ ವಿಲ್ ಬಿ ದೇರ್. ಇನ್ನು ಎಷ್ಟೋ ಕಾಲಗಳು ಅದು ಇದ್ದೇ ಇರುತ್ತೆ. ಅದು ವೈಬ್ರೇಷನ್ ಆಗಿದೆ ಮಠದಲ್ಲಿ. ಮಠಕ್ಕೆ ಕಾಲಿಟ್ರೆ ಅದು ಏನು ಗೊತ್ತಿಲ್ಲ ವೈಬ್ರೇಷನ್. ಅದು ನೀವು ಬಂದಿದ್ದೀರೋ ನನಗೆ ಗೊತ್ತಿಲ್ಲ, ನಿಜ ಹೌದು. ಅದು ಏನಿದೆಯೋ ಗೊತ್ತಿಲ್ಲ ಮಠದಲ್ಲಿ. ಅದು ಇಟ್ ವಿಲ್ ಬಿ ದೇರ್ 100%. ಅದೇನು ಇವತ್ತ ನಾಳೆ ಮುಗಿಯುವಂತದಲ್ಲ. ಅಷ್ಟು ಲಕ್ಷ ಕೋಟಿಗಟ್ಟಲೆ ಅವರ ಮಂತ್ರಕೋಶಗಳು ಎಲ್ಲಾ ಕಡೆ ಹೋಗ್ಬಿಟ್ಟಿದೆ. ಅದು ಎಲ್ಲ ವೈಬ್ರೇಷನ್ ಎಂಟೈರ್ ಮಠದ ಒಂದು ಕ್ಯಾಂಪಸ್ ಅನ್ನ ಅಳವಡಿಸಿದೆ ಅದು. ಆಮ್ಯಾಗ ಅಲ್ಲಿ ವಿಶೇಷವಾದಂತ ಒಂದು ಹೇಳ್ಬೇಕಂದ್ರೆ, ನಿಮಗೆ ಒಂದು ಬುಂದಿ ಪಾಯಸ ತಿನ್ನೋದಿದೆಯಲ್ಲ, ಅದನ್ನು ನೀವು ಎಲ್ಲಿ ಊಟ ಮಾಡಿದ್ರು ಆ ಒಂದು ಟೇಸ್ಟ್ ಎಲ್ಲಿ ಬರಲ್ಲ. ಮತ್ತೆ ಅನ್ನದಾಸೋಹಕ್ಕೆ ಶಿಕ್ಷಣ ಜ್ಞಾನದ ಜೊತೆಗೇನೆ
ಯಾರು ಹಸ್ಕೊಂಡು ಹೋಗ್ಬಾರ್ದು, ಹಸಿದವರಿಗೆ ಅನ್ನ ಹಾಕೋದೇ ದೇವರ ಸೇವೆ ಅಂತ ನಮ್ದಂತವ್ರು ಶಂಕರದೇವ ಶರ್ಮಾ ಬಂದಾಗ ಅದನ್ನ ಹೇಳಿದ್ರು, ಜಗತ್ತಿನ ಯಾವ ಮೂಲೆಗಳಲ್ಲಿ ಈ ತರದ ಸಂಸ್ಥೆಗಳಿಂದ ನಾನು ನೋಡಿಲ್ಲ ಅಂತ ಅವ್ರ ಸ್ಪೀಚ್ ಅಲ್ಲಿ ಹೇಳ್ತಾ ಇದ್ರು ಅವರು. ಯಾಕಂದ್ರೆ ಫ್ರೀ ಎಜುಕೇಶನ್, ಫ್ರೀ ಅಕಾಮಿಡೇಷನ್, ಫ್ರೀ ಫುಡ್, ಎವ್ರಿಥಿಂಗ್ ಇಟ್ ಇಸ್ ಅವೈಲೇಬಲ್ ಟು ಫ್ರೀ ಇಟ್ ಈಸ್. ನಿಜ, ಒಂದು ಅದ್ಭುತವಾದಂತಹ ಸಂಸ್ಥೆ ಇದು. ನಿಜ. ಜೊತೆಗೆ ಇನ್ನೊಂದು ಶಿವಶಂಕರ ಕಾಡದೇವರ ಮಠ ಅವರೇ, ಅವರು ಪ್ರತಿನಿತ್ಯ ಓದ್ತಾ ಇದ್ರು ಅನ್ನುವಂಥ ವಿಚಾರ. ಮಲ್ಗೋಕ್ಕಿಂತ ಮುಂಚೆನೆ ಓದ್ತಾ ಇದ್ರು. ಓದಿನೊಂದಿಗೆ ದಿನ ಆರಂಭ ಆಗ್ತಾ ಇತ್ತು ಸ್ವಾಮೀಜಿಗಳದ್ದು, ಓದಿನೊಂದಿಗೆ ಅಂತ್ಯ ಆಗ್ತಾ ಇತ್ತು ಅನ್ನುವಂಥ ಮಾತನ್ನ. Along with the books, he was reading all the newspapers, including English and Kannada. ಪ್ರತ್ಯೇಕವಾಗಿ ರಾಜಕೀಯ ಬಗ್ಗೆ ಇರ್ಬೋದು, ಬೇರೆದರ ವಿಷಯದ ಬಗ್ಗೆ, ಸೈಂಟಿಸ್ಟ್ ಬಗ್ಗೆ ಇರ್ಬೋದು, ಎಲ್ಲದರ ಬಗ್ಗೆ ಬಂದವ್ರ ಜೊತೆಗೆ ಚರ್ಚೆನೂ ಕೂಡ ಮಾಡ್ತಾ ಇದ್ರು ಅವರು, ಅಷ್ಟು ಕೂಲಂಕಷವಾಗಿ. ಪುಸ್ತಕಗಳನ್ನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವ ತರದ ಪುಸ್ತಕಗಳನ್ನ ಓದ್ತಾ ಇದ್ರು, ಅವರ ಆಸಕ್ತಿ ಹೇಗಿತ್ತು ಅಂತ? ಅದು ಹೆಚ್ಚು ಲಿಟ್ರೇಚರ್ ಮೇಲೆ ಇತ್ತು ಅವ್ರದ್ದು. ಲಿಟ್ರೇಚರ್ ಬುಕ್ಸ್ ಅನ್ನು ಓದ್ತಿದ್ರು ಅವರು. ಓಕೆ, ಹೌದು. ಲಿಟ್ರೇಚರ್ ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಎಲ್ಲ ಗ್ರಂಥಗಳನ್ನು ಓದ್ತಿದ್ರು. ಜೊತೆಗೆ ಡೈರಿ ಬರಿತಾ ಇದ್ರು ಸ್ವಾಮೀಜಿ ದಿನವೂ ಅನ್ನುವಂತ. ಹೌದು ಹೌದು. ಅವರ ಬರವಣಿಗೆ ಏನಿದ್ರು ನೋಡಿ, ಒಂದು ಅವರು ಪ್ರತಿ, ನಿಮ್ಗೆ ಇಲ್ಲಿ ಬಂದ ಸ್ಟುಡಿಯೋದಲ್ಲಿ ಯಾರು ಹೇಳಿದಾರೋ ಗೊತ್ತಿಲ್ಲ, ಪ್ರತಿ ಅಮಾವಾಸ್ಯೆ ಬೆಳಗ್ಗೆ ಬಂದು ಮಂಚದ ಮೇಲೆ ಕೂತ್ಕೊಂಡ್ರೆ ರಾತ್ರಿ ಒಳಗೆ ಕಂಟಿನ್ಯೂಸ್ ಕೂತ್ಕೊಂಡು ಬಂದವರಿಗೆಲ್ಲರಿಗೂ ಕೂಡ ತಾಮ್ರದ ಮೇಲೆ ಸ್ವತಃ ತಾವೇ ಬರೆದು ಕೈಗೆ ಕಟ್ಟಿ ಸೀಸರ್ ತಗೊಂಡು ಕಟ್ ಮಾಡ್ತಾ ಇದ್ದಾರೆ ಅವರು. ಇವನ್ ಈ ಮೊನ್ನೆವರೆಗೂ ಕೂಡ, ಈಗೊಂದು 5-6 ತಿಂಗಳ ಹಿಂದಿನವರೆಗೂ ಕೂಡ ನಾನು ನೋಡಿದ್ದೇನೆ. ಅಷ್ಟು ವಯಸ್ಸಾದ್ರೂ ಕೂಡ ಪ್ರತಿ ಅಮಾವಾಸ್ಯೆಗೆ ಸಾವಿರಾರು ಜನಕ್ಕೆ, ಲಕ್ಷಗಳ ಜನಕ್ಕೆ ಕ್ಯೂದಲ್ಲೇ ಇರ್ತಿದ್ರು ಅದನ್ನ. ಅದಕ್ಕೇನು ಯಾವ್ದು ಚಾರ್ಜ್ ಗಿರ್ಜ್ ಏನ್ತಾನೆ ಇಲ್ಲ. ಬಂದವಂತ ಎಲ್ಲರಿಗೂ ತಮ್ಮ ಚಿಕ್ಕ ಮಕ್ಕಳು, ಈಗ ಹುಟ್ಟಿದ ಒಂದು 2-3 ತಿಂಗಳ ಮಕ್ಕಳನ್ನ ತಂದು ಅವ್ರ ತೊಡೆ ಮೇಲೆ ಕೂಡಿಸಿ ಈ ತರದ್ದು ಜನಗಳು ಅವ್ರಿಗೆಲ್ಲ ಕಟ್ಟಿ ಪ್ರತಿ ಅಮಾವಾಸ್ಯೆಗೆ ನಿರಂತರವಾಗಿ ನಡೀತಾ ಇತ್ತು. ಹಾಗೆ ಬೇರೆ ದಿನಗಳಲ್ಲೂ ಕೂಡ ಅದನ್ನ ಮಾಡ್ತಾ ಇದ್ರು ಅದನ್ನ. ಬಟ್ ಅಮಾವಾಸ್ಯೆಗೆ ಹೆಚ್ಚು ಆ ಕೆಲಸ. ಮಂಚದ ಮೇಲೆ ಬೆಳಗ್ಗೆ ಬಂದು ಕುತ್ಕೋಬೇಕು ಅವರು. ಅವ್ರಿಗೆ ಮಂಚ ಅಂದ್ರೆ ಬಹಳ ಇಷ್ಟ. ಆಫೀಸ್ ನಲ್ಲಿ ಕುತ್ಕೊಳ್ಳಿ ಹೆಚ್ಚು ಇಷ್ಟ ಇರ್ಲಿಲ್ಲ. ಮಂಚದ ಮೇಲೆ ಹೆಚ್ಚು ಬಂದು ಕುತ್ಕೊಂಡು ಸೊ ಆ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ರು. ನಿಜ ನಿಜ. ಈ ಸಂದರ್ಭದಲ್ಲಿ ಎಲ್ರಿಗೂ ಅನಿಸೋದೇನು ಅಂತ ಹೇಳಿದ್ರೆ, ಜನ ಸುಮ್ಮನೆ ಯಾರನ್ನು ದೇವರು ಅಂತ ಕರೆಯಲ್ಲ. ಈ ದೇವ್ರ ಮೇಲೆ ನಂಬಿಕೆ ಕಳ್ಕೊಳ್ತಾ ಇರುವಂಥ ಒಂದು ಕಾಲ ಬಂದ್ಬಿಟ್ಟಿದೆ ಈಗ. ಅಂಥ ಸಂದರ್ಭದಲ್ಲಿ ಒಬ್ಬ ಸ್ವಾಮಿಯನ್ನ ದೇವರು ಅಂತ ಕರೆಯೋದು ಅಷ್ಟು ಈಸಿ ಅಲ್ಲ. ಆ ದೈವತ್ವ ಕಾಣಬೇಕು, ಆಗ ಮಾತ್ರ ಜನ ಕರೆಯೋಕ್ಕೆ ಸಾಧ್ಯ. ಅದು ಇವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು, ಇವರ ಕೃತಿಯಲ್ಲಿ ಕಾಣಿಸ್ತಾ ಇತ್ತು, ಇವರ ಕಾಯಕ ಏನು ಕರ್ಮಯೋಗದಲ್ಲಿ ಕಾಣಿಸ್ತಾ ಇತ್ತು ಅನ್ನುವಂಥ ವಿಚಾರ. ಅವರು ಕಾಯಕವೇ ಕೈಲಾಸ ಅಂತಾನೆ ಹೋದ್ರು ಅವರು. ನಿಜ, ಅದ್ಭುತ ಪವಾಡಬಿಟ್ಟೆ ಅವ್ರದ್ದು. ಹೇಳಿದ್ದಲ್ಲ ಈಗ ಶಿರ್ಡಿಯಲ್ಲಿ ಸಾಯಿಬಾಬಾ ಹೇಗೆ ಇನ್ಮೇಲೆ ಇದು ಸಿದ್ಧಗಂಗಾ ಮಠದ್ದು ಅದೇ ರೀತಿ ಆಗತ್ತೆ. ನಿಜ, ಇದು ಒಂದು ಅದೇ ತರ ಆಗಬೇಕು. ಎಲ್ಲರಿಗೂ ಎಲ್ಲ ಬಂದವರಿಗೂ ಕೂಡ ಇದೊಂದು ಸ್ಪಂದಿಸ್ಬೇಕು, ಈ ತರ ಆಗ್ಬೇಕು. ಇದು ಒಂದು ಅವ್ರ ಸ್ಮಾರಕ ತರ ಆಗಬೇಕು ದೊಡ್ಡ ಪ್ರಮಾಣದಲ್ಲಿ. ಸರ್ಕಾರ ಈ ನಿಟ್ಟಿನಲ್ಲಿ ವಿಚಾರ ಮಾಡಿ ಒಂದು ದೊಡ್ಡ ಪ್ರಮಾಣದಿಂದ ಸರ್ಕಾರ ಇದನ್ನ ಮಾಡ್ಬೇಕು ಅದನ್ನ ದಯವಿಟ್ಟು ಅಂತ ನಾನು ಸರ್ಕಾರದ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನನ್ನ ಗ್ರಂಥಾಲಯ ಮಿತ್ರರು ಇಡೀ ಕರ್ನಾಟಕದಲ್ಲಿ, ಕಾಲೇಜ್ ಲೈಬ್ರರಿ ಅಂತ ಇವತ್ತು ನಾನು ನಿನ್ನೆ ಫೋನ್ ಮಾಡಿ ಎಲ್ಲರೂ ಹೇಳ್ತಾ ಇದ್ದಾರೆ, ನಿಮ್ಮಿಂದ ನಮಗೆ, ನೀವು ತುಮಕೂರಲ್ಲಿ ಇರೋದರಿಂದ, ನೀವು ಸಮ್ಮೇಳನ ಮಾಡೋದರಿಂದ ನಮಗೆ ಸ್ವಾಮಿಗಳ ದರ್ಶನ ಆಯ್ತು, ನಾವು ಆಶೀರ್ವಾದ ತಗೊಂಡ್ವಿ ಅವ್ರದ್ದು. ನೀವಲ್ಲಿ ಇರದೇ ಇದ್ರೆ ನಾವು ತುಮಕೂರು ನೋಡ್ತಿದ್ವೋ ಇಲ್ಲೋ ಅನ್ನೋ ಒಂದು ಮಾತುಗಳನ್ನು ಸಾಕಷ್ಟು ಜನ ಫೋನ್ ಮಾಡಿ ನನಗೆ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಕಾಲೇಜ್ ಗ್ರಂಥಪಾಲಕರು. ನಿಜ, ಕರ್ನಾಟಕದಲ್ಲಿ 5,000 ಕಾಲೇಜ್ 5,000 ಕಾಲೇಜ್ ಗ್ರಂಥಪಾಲಕರು. ನಾನು 7 ವರ್ಷ ನಾನು ಅಧ್ಯಕ್ಷ ಆಗಿದ್ದೆ ಕರ್ನಾಟಕ ರಾಜ್ಯದ ಕಾಲೇಜು ಗ್ರಂಥಪಾಲಕರು. ಓಕೆ. ಸೊ ಆ ಸಮಯದಲ್ಲಿ ನಾನು ತುಮಕೂರಲ್ಲಿ ಹೆಚ್ಚು ಒಂದು ಸಮ್ಮೇಳನಗಳನ್ನು ಮಾಡ್ತಾ ಇದ್ದೆ. ರಾಜ್ಯ ಮಟ್ಟದ್ದು, ರಾಷ್ಟ್ರ ಮಟ್ಟದ್ದು, ಅಂತಾರಾಷ್ಟ್ರೀಯ ಮಟ್ಟದ್ದು, ಪ್ರತಿಯೊಂದನ್ನು ಸಿದ್ಧಗಂಗಾ ವುಮೆನ್ಸ್ ಕಾಲೇಜು ಜೊತೆಗೆ ಸ್ವಾಮೀಜಿಯವರು ನೇತೃತ್ವ ಇರಬೇಕು. ಅವರು, ನಾನು ಈಗಾಗಲೇ ಹೇಳಿದಂಗೆ ಅವರು ಬಂದು ದೀಪ ಬೆಳಗ್ಗೆ ಆಶೀರ್ವಚನ ಮಾಡಿ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಸುತ್ತೂರು ಶ್ರೀಗಳ ಜೊತೆಗೆ ಅವರು ಕನಿಷ್ಠ ನಮ್ಮ ಇದರಲ್ಲಿ 3 ಗಂಟೆ ಕಾರ್ಯಕ್ರಮ ಒಂದು ವೇದಿಕೆಯಲ್ಲಿತ್ತು. UK ದಿಂದ ಬಂದಿದ್ರು, US ಪ್ರತಿಯೊಬ್ಬರ ಮಾತುಗಳನ್ನು ಆಲಿಸಿ ತಾವು ಕೂಡ ಆಶೀರ್ವಚನ ಮಾಡಿ. ಎಸ್ ಧನ್ಯವಾದ ಡಾಕ್ಟರ್ ಶಿವಶಂಕರ ಕಾಡದೇವರ ಮಠ ಅವರೇ. ತಾವು ನಮ್ಮ ಜೊತೆಗೆ ಎಷ್ಟೊತ್ತು ಡಿಟೇಲ್ ಆಗಿ ನಮಗೆ ಒಂದಷ್ಟು ನಮ್ಮ ಕಣ್ತರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರಿ.